ಹುತಾತ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಗೌರವಾನ್ವಿತ 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಕೋಲಾರ ಕೆಜಿಎಫ್ ಪೀಠ ಶ್ರೀ ಶಿವಕುಮಾರ್ ಬಿ ರವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳೇ, ಎಲ್ಲ ಲಿಪಿಕ್ ಸಿಬ್ಬಂದಿಯವರೇ, ಪತ್ರಿಕಾ ಮಿತ್ರರೇ, ಮಾಧ್ಯಮ ಪ್ರತಿನಿಧಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಈ ದಿನ ನಮ್ಮ ಪೊಲೀಸ್ ಹುತಾತ್ಮರನ್ನು ಸ್ಮರಿಸುವ ದಿನ. ದಿನಾಂಕ 21 ಅಕ್ಟೋಬರ್ 1959 ರಂದು ಲದ್ದಾಖ್ನ ಅಕ್ಸಾಯಿ ಚೀನ್ ಪ್ರದೇಶದಲ್ಲಿ ಕಾರ್ಯಪ್ರವೃತ್ತರಾಗಿದ್ದ 10 CRPF ಯೋಧರು ಚೀನಾದ ಆಕ್ರಮಣಕ್ಕೆ ಬಲಿಯಾದರು. DYSP ಕರಮ್ ಸಿಂಗ್ ನೇತೃತ್ವದಲ್ಲಿ ಒಂದು ಸಣ್ಣ ತುಕಡಿ ಧೃತಿಗೆಡದೆ ಸಹಕರಿಸಿದಿಂದ ಹೋರಾಡಿ ವೀರ ಮರಣವನ್ನಪ್ಪಿದ ದಿನದ ನೆನಪಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ ಮತ್ತು ದೇಶದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಸಾವನ್ನಪ್ಪಿರುವ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸ್ಮರಣಾರ್ಥವಾಗಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸುತ್ತಾ ಬರಲಾಗಿದೆ. ಕಳೆದ ಒಂದು ವರ್ಷದಲ್ಲಿ ಭಾರತ ದೇಶದಲ್ಲಿ 191 ಜನ ಹುತಾತ್ಮರಾಗಿದ್ದು, ಈ ಪೈಕಿ ಕರ್ನಾಟಕದಲ್ಲಿ 8 ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಸೇರಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಹುತಾತ್ಮರಾದ ಪೊಲೀಸರು ಪಟ್ಟಿಯನ್ನು ಈಗ ಓದುತ್ತೇನೆ. M. Chakradhar Rao, DYSP J. Shantarav, Sub Inspector M. Ashok, Constable S. Belson Jeevan, Constable M.R. Koteswar Rao, Arunachal Pradesh, Constable Thutang Sering, Assam, Probationary Sub Inspector Archana Devi, Lance Naik Himanshu Saharia, Bihar, Sub Inspector Pritam Rajak, ASI ರಾಜೀವ್ ರಂಜನ್ ಮಾಲ್ ಅತಿಥಿಗಳಾದ ಭಾಗವಹಿಸಿ ವಂದನೆ ಸ್ವೀಕರಿಸಿದ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಶಿವಕುಮಾರ್ ಬಿ ಅವರಿಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತಾ ಸಮಸ್ತ ಹುತಾತ್ಮ ಪೊಲೀಸರಿಗೆ ಭಕ್ತಿಪೂರ್ವಕ ನನ್ನ ನಮನವನ್ನು ಸಲ್ಲಿಸುತ್ತಾ ಈ ಭಾಷಣವನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹುತಾತ್ಮರ ದಿನಾಚರಣೆಯ ಈ ದಿನದ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಶಿವಾಂಶು ರಜಪೂತ್, KGFನ ಪೊಲೀಸ್ ವರಿಷ್ಠಾಧಿಕಾರಿಯವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತೋರ್ವ ಅತಿಥಿ ಗಣ್ಯರಾದಂತಹ ಶ್ರೀ ಲಕ್ಷ್ಮಯ್ಯರವರೇ, DYSP ಲಕ್ಷ್ಮಯ್ಯರವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿ ವರ್ಗದವರೇ, ಸಿಬ್ಬಂದಿಯವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ KGFನ ಎಲ್ಲ ಆಹ್ವಾನಿತರೇ, ಮೊಟ್ಟ ಮೊದಲಿಗೆ ನಮ್ಮ ದೇಶ ಮತ್ತು ನಾಡಿನಲ್ಲಿ ಕರ್ತವ್ಯ ನಿರತವಾಗಿದ್ದಂತಹ ಹುತಾತ್ಮರಾದಂತಹ ಪೊಲೀಸ್ ಮಹನೀಯರಿಗೆ ಮತ್ತು ಅವರ ಕುಟುಂಬದವರಿಗೆ ಮತ್ತು ಅವರ ಪರಿವಾರದವರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಮಾನ್ಯ SP ಸಾಹೇಬರು ಹೇಳಿದ ಹಾಗೆ ಇದೇ ಅಕ್ಟೋಬರ್ 21, 1959ರಲ್ಲಿ ಹಾಟ್ ಸ್ಪ್ರಿಂಗ್ಸ್ ಕ್ರಿಸ್ಮಸ್ ಅನ್ನುವಂಥ ಒಂದು ಈ ಚೈನೀಸ್ ಫೋಕ್ಸ್ ಲಡಾಖ್ನಲ್ಲಿ ಆದಂಥ ಒಂದು ಘಟನೆಯಲ್ಲಿ ಇಂಡೋ ಟಿಬೇಟಿಯನ್ ಬಾರ್ಡರ್
ನಡೆದಂತಹ ಒಂದು ಘಟನೆಯಲ್ಲಿ 10 ಜನ ಪೊಲೀಸರು ಹತರಾಗ್ತಾರೆ. ಅವರ ಒಂದು ಸ್ಮರಣಾರ್ಥ ಮತ್ತು ಗೌರವಾರ್ಥವಾಗಿ ಈ ಒಂದು ಪೊಲೀಸ್ ಕಮ್ಮೆಮೊರೇಷನ್ ಡೇ ಅಂತೇಳಿ ನಾವು ಪೊಲೀಸರ ಹುತಾತ್ಮರ ದಿನಾಚರಣೆ ಅಂತೇಳಿ ನಾವು ಆಚರಿಸ್ಕೊಂಡ್ಬರ್ತಾ ಇದ್ದೀವಿ. ಅಂದರೆ 1997 ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ರಿಪೋರ್ಟ್ ಪ್ರಕಾರ, ವರದಿಯ ಪ್ರಕಾರ ಸುಮಾರು 34,000 ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಮಹನೀಯರು ತಮ್ಮ ಪ್ರಾಣತ್ಯಾಗವನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕೆಲವು ರಿಪೋರ್ಟ್ ಆಗದೆ, ವರದಿ ಆಗದೇ ಇರ್ತಕ್ಕಂಥದ್ದು ಕೆಲವು ಇರ್ಬೋದು. ಅದನ್ನು ಅಂದಾಜು ಮಾಡಿದಾಗ ಹೆಚ್ಚು ಕಡಿಮೆ 34,837ರಿಂದ 36,468 ಪೊಲೀಸ್ ಮಹನೀಯರು ಹತರಾದಂಥ ಒಂದು ಉದಾಹರಣೆ. ನಮಗೆಲ್ಲರೂ ಗೊತ್ತಿರೋ ಹಾಗೆ 2018ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಗೌರವಾರ್ಥವಾಗಿ, ಅದು ಒಂದು ಅವಸ್ಮರಣೀಯ ಘಟನೆ ಅಂತ ಅಥವಾ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಎಲ್ಲ ರಾಜ್ಯಗಳ ಪೊಲೀಸ್ ತುಕಡಿಗಳು ಭಾಗವಹಿಸ್ತವೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದಲೂ ಕೂಡ ಪೊಲೀಸ್ ತುಕಡಿ ಹೋಗಿರುತ್ತೆ, ಭಾಗವಹಿಸಿರುತ್ತೆ. ಅದಾದ ನಂತರ ನಮಗೆಲ್ಲೋ ಗೊತ್ತಿರೋ ಹಾಗೆ ಈ ಟೆರರಿಸ್ಟ್ ಅಟ್ಯಾಕ್ ಇನ್ ಮುಂಬೈ ಆಗಿರ್ತಕ್ಕಂಥದ್ದು ಅದೊಂದು ಮರೆಯಲಾಗದಂಥ ಒಂದು ಘಟನೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಸದರಿ ಘಟನೆಯಲ್ಲಿ ಹತರಾದಂತಹ ನಮ್ಮ ಪೊಲೀಸ್ ಪರ್ಸನಲ್ಸ್ ಏನಿದ್ದಾರೆ, ಹೇಮಂತ್ ಕರ್ಕಾರಿ, ಅಶೋಕ್ ಆಮ್ಟೆ, ವಿಜಯ್ ಸಾಲ್ಸ್ಕರ್, ತುಕಾರಾಮ್ ಹೋಂಬ್ಳೆ ಈ ಒಂದು ಘಟನೆಯಲ್ಲಿ ಹತರಾಗ್ತಾರೆ. ನಂತರ ಬಾಟ್ಲಾ ಹೌಸ್ ಎನ್ಕೌಂಟರ್ ಬಗ್ಗೆ ತಮಗೆಲ್ರಿಗೂ ಗೊತ್ತಿರುವಂಥದ್ದು. ಈ ಬಾಟ್ಲಾ ಹೌಸ್ ಎನ್ಕೌಂಟರ್ನಲ್ಲಿ ವಾಸ್ ಆಲ್ಸೋ ಕಾಂಟ್ರವರ್ಷಿಯಲ್ ಆಪರೇಷನ್ ಡೆಲ್ಲಿ. ಈಗ 2 ವರ್ಷಗಳ ಹಿಂದಷ್ಟೇ ಇದರಲ್ಲಿ ನಮ್ಮ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡೋದು ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂತಂದರೆ ಅಷ್ಟರ ಮಟ್ಟಿಗೆ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಎಷ್ಟು ಶ್ರಮವನ್ನು ವಹಿಸತಕ್ಕಂಥದ್ದು ನಾವು ಕಾಣಬೇಕು. ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮೋಹನ್ ಚಂದ್ ಶರ್ಮಾ ಎಕ್ಸ್ ಕಾನ್ಸ್ಟೇಬಲ್ ಇಂಜುರಿನ ಹೋಗ್ತಾರೆ. was done and conviction of Haris Khan for killing Inspector Sharma. Through the subsequent case and public reactions, polarized opinions on the encounter's legitimacy. ಆದರೆ ಡಿಫೆಂಡ್ ಮಾಡಲಿಕ್ಕೆ ನಮ್ಮ ಪೊಲೀಸ್ ಅಧಿಕಾರಿ ವರ್ಗದವರು ಎಷ್ಟು ಶ್ರಮ ಬಿದ್ದು ಅದನ್ನು ಮಾಡ್ತಾರೆ ಅಂತಂದರೆ ಕೊನೆಗೆ ಅವರ ಅಲ್ಲಿ ಒಂದು ಯಶಸ್ಸನ್ನು ಕಾಣ್ತಾರೆ. ಇಂತಹ ಒಂದು ಘಟನೆಗಳು ನಮ್ಮಲ್ಲಿ ನಡೀತಾ ಇರ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ ನಮಗೆಲ್ಲರಿಗೂ ಗೊತ್ತಿ ಚಿರಪರಿಚಿತವಾಗಿರ್ತಕ್ಕಂಥದ್ದು ಫಾರೆಸ್ಟ್ ಬ್ಯಾಂಡಿಟ್ ವೀರಪ್ಪನ್ ಕೇಸ್ನಲ್ಲಿ ಎಷ್ಟು ಜನ ನಮ್ಮ ಪೊಲೀಸ್ ಅಧಿಕಾರಿಯವರು, ಸಿಬ್ಬಂದಿಯವರು ಹತರಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಈ ಸಮಯದಲ್ಲಿ ನಾವು ಸ್ಮರಿಸ್ಕೋಬೇಕಾಗ್ತದೆ. ಅದರಲ್ಲಿ ಅವರ ಹೆಸರುಗಳಂತಂದರೆ ಶಕೀಲ್ ಅಹಮದ್ ಸಬ್ ಇನ್ಸ್ಪೆಕ್ಟರ್, ಗ್ಯಾಂಗಿಂದ ಹತರಾದಂತಹ ಪೊಲೀಸ್ ಮಹನೀಯರು ಮತ್ತು ಅಧಿಕಾರಿಗಳು. ಮತ್ತು ಆದ ನಂತರ ನಮ್ಮ ನಾಡಿನ ಮತ್ತೊಂದು ಘಟನೆ ಅಂತಂದರೆ 2014 ಜನವರಿ 8, 2014ರಲ್ಲಿ ಈ ರೌಡಿ ಶೀಟರ್ ಮುನ್ನಾನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂಧಿಸ್ಲಿಕ್ಕೆ ಹೋದಾಗ ನಡೆದಂಥ ಗುಂಡಿನ ಚಕಮಕಿಯಲ್ಲಿ ಮಲ್ಲಿಕಾರ್ಜುನ ಬಂಡೆ PSI ಅವರು ಹತರಾಗ್ತಾರೆ. ಇಂಥ ಒಂದು ಘಟನೆ ನಮ್ಮ ನಾಡಿನಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಮಾನ್ಯ SP ಸಾಹೇಬರು
ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯವನ್ನು ಒಳಗೊಂಡಂತೆ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರತ ಅವಧಿಯಲ್ಲಿ ಹತರಾಗಿದ್ದಾರೆ ಅಂತಕ್ಕಂಥದ್ದನ್ನು ವಿವರವಾಗಿ ಓದಿ ಹೇಳಿದ್ದಾರೆ. ಅಲ್ಲಿ ಈ ಒಂದು ಮಲ್ಲಿಕಾರ್ಜುನ್ ಬಂಡೆ ಅಂತಕ್ಕಂಥವ್ರು ನಮ್ಮ ದೇಶದಲ್ಲಿ, ಅದರಲ್ಲೂ ನಾನು ಅದೇ ನಮ್ಮ ಸಾಹೇಬ್ರ ನಾನು ಡಿಸ್ಕಸ್ ಮಾತಾಡ್ಬೇಕು ಹೇಳ್ತಾರೆ, ಹೆಚ್ಚಿನ ರೀತಿಯಲ್ಲಿ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಸಾಕಷ್ಟು ಘಟನೆಗಳು ನಡೀತಾ ಇರುತ್ತೆ. ಉತ್ತರ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಸುದ್ದಿ ಮಾಧ್ಯಮಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ತಮ್ಮ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ನಮ್ಮ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಯವರು ಕೆಲವೊಂದು ಘಟನೆಗಳಲ್ಲಿ ಆ ಥರ ಆಗ್ತಿದ್ದಾರೆ. ನಾನು ಕರ್ನಾಟಕ ಲೋಕಾಯುಕ್ತ ಕಚೇರಿಯಲ್ಲಿ ಈ ಬಗ್ಗೆ ನಮಗೆ ಕಾಳಜಿ ಕೂಡ ಇದೆ. ಒಂದು ವೇಳೆ ಇಲ್ಲಿ ಏನಾದರೂ ಪರಿವಾರದವರು, ಈ KGF ನನಗೆ ಅಷ್ಟು ಮಾಹಿತಿ ಇಲ್ಲ, ಈ ಕರ್ತವ್ಯ ನಿರತ ಪೊಲೀಸ್ ಇದರಲ್ಲಿ ಆಗಿರ್ತಕ್ಕಂಥದ್ದು ಯಾವುದೇ ಘಟನೆ ಬಗ್ಗೆ ನನಗಿಲ್ಲ. ಒಂದು ವೇಳೆ ಅಲ್ಲಿ ಬಂದಿದ್ರೆ ಅಥವಾ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇದುವರೆಗೂ ನಡೆದಕ್ಕಂಥದ್ದು ಮತ್ತು ಲಾಸ್ಟ್ ಇಯರ್ ಕೂಡ ಏನೇನು ಏನಾದರೂ ಇದಾಗಿದೆ ಅದಕ್ಕೆ ಹತರಾಗಿದೆ ಅಂತ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ವಿವರವಾಗಿ ಹೇಳಿದ್ದಾರೆ. ನಾನು ಕೂಡ ಒಂದು ಘಟನೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ಹ್ಯಾಡ್ ಅನ್ ಅಕೇಶನ್ ಟು ಒಂದು ಎಲೆಕ್ಟ್ರಾನಿಕ್ ಸಿಟಿ ಇದಕ್ಕೆ ಹೋಗಿದ್ವಿ. ನಮ್ಮ ಪೊಲೀಸ್ನಲ್ಲಿ SP ಇರ್ತಾರೆ, SP ಸಾಹೇಬರು, DYSP, ಪೊಲೀಸ್ ಇನ್ಸ್ಪೆಕ್ಟರ್ಸ್, ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಅದರ ಪೊಲೀಸ್ ಸ್ಟಾಫ್ಸ್ ಇನ್ಕ್ಲೂಡಿಂಗ್ ಜುಡಿಷಿಯಲ್ ಆಫೀಸ್ ಜಡ್ಜ್ ಹೋದಾಗ ಅಲ್ಲಿ RTO ಆಫೀಸ್ನಲ್ಲಿ ರೈಡ್ ಮಾಡಲಿಕ್ಕೆ ಹೋಗ್ತೇವೆ. ಅಲ್ಲಿ ಹೋದಾಗ ಗೇಟ್ ಓಪನ್, ಜಸ್ಟ್ ವಿ ಎಂಟರ್ ದಿ ಗೇಟ್, ಒನ್ ಪರ್ಸನ್ ಸ್ಟಾರ್ಟೆಡ್ ರನ್ ಅವೇ ವಿತ್ ಬ್ಯಾಗ್. ಅದು ಹೈಟ್ ಕಾಂಪೌಂಡ್ ಇರುತ್ತೆ, ಅಲ್ಲೆಲ್ಲ ಗ್ರಿಲ್ಸ್ಗಳನ್ನ ಹಾಕಿರ್ತಾರೆ. ಅದು ಶಾರ್ಪ್ ಎಡ್ಜ್ ಗ್ರಿಲ್ಸ್. ಅವರ್ ಸೈಡ್ ಅವರ್ ಜುಡಿಷಿಯಲ್ ಸಿಸ್ಟಮ್, I extend our cooperation in all respect with your work ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಭಾಗವಹಿಸಿ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಈ ಅವಕಾಶ ಸಿಕ್ಕಿದ್ದಕ್ಕೆ ನನ್ನ ಪೂರ್ವಜನರ ಪುಣ್ಯ ಅಂತ ನಾನಾದರೂ ಭಾವಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಯಿಸಿ ಐ ವೆರಿ our respected Superintendent of Police KGF Shri Shivamshu Rajput sir for having given an opportunity for me to participate in this occasion and to share my few words. Thank you Nanda. Deepavali ni dandi ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.